ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಒಂದು ಡಿಫ್ರೆಂಟ್ ರೆಸಿಪಿನೇ ಅಂತಲೇ ಹೇಳ್ಬೋದು, ಸೌತೆಕಾಯಿ ಪಚ್ಚಡಿ. ಸೊ ಇದೊಂದು ರೆಸಿಪಿ ಕೇರಳ ಡಿಶ್ ಅಂತ ಹೇಳ್ಬೋದು, ಯಾಕಂದರೆ ಎಲ್ಲ ಕಡೆನೂ ಮಾಡ್ಕೊಂಡು ತಿಂತಾರೆ. ಇದನ್ನು ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಬೋದು, ಅಷ್ಟೇ ಸೂಪರಾಗಿರುತ್ತೆ ಟೇಸ್ಟು. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು ಸೌತೆಕಾಯಿನ ನಾನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಕೋಸಂಬರಿ ಯೂಸ್ ಮಾಡ್ತಿರಲ್ಲ ಅದೇ ಸೌತೆಕಾಯಿ. ಮತ್ತು ಇಲ್ಲೊಂದು 1/4 ಲೀಟ್ರ್ ಆಗೋಷ್ಟು ಮೊಸರು ತೆಗೆದಿಟ್ಕೊಂಡಿದ್ದೀನಿ, ಸುಮಾರು 1 ಪ್ಯಾಕೆಟು. ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಖಾರಕ್ಕೆ ಇಲ್ಲಿ 2 ಹಸಿರು ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಬೇಕಾಗುತ್ತೆ. ಹಾಗೆ ಇಲ್ಲಿ 2 ಒಣಗಿದ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, ಒಗ್ಗರಣೆಗೆ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಆಲ್ರೆಡಿ ಮಜ್ಜಿಗೆ ಸಾರು ಮಾಡೋದು ತೋರಿಸಿದ್ದೀನಿ 2 ಥರ. ಇದೊಂದು ಥರ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಅದರಲ್ಲಿ ನಾವು ಕೋಸಂಬರಿಗೆ ಯೂಸ್ ಮಾಡೋಂಥ ಸೌತೆಕಾಯಲ್ಲಿ ಮಾಡೋದು. ಇದಕ್ಕೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಥರ ಕ್ರೀಮಿಯಾಗಿ ಪೇಸ್ಟ್ ಥರ ರುಬ್ಕೊಳ್ಳಿ. ತರಿತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ನುಣ್ಣಗೆ ರುಬ್ಕೊಳ್ಳಿ. ಆದಷ್ಟು ಚಟ್ನಿಗೆ ರುಬ್ತಿರಲ್ಲ ಅದೇ ಥರನೇ ರುಬ್ಕೊಳ್ಳಿ. ಇವಾಗ ರುಬ್ಬಿದ ತಕ್ಷಣ ಇದನ್ನು ನಾನು ಒಂದು ಸೌತೆಕಾಯಿ ಕಟ್ ಮಾಡಿ ಇಟ್ಟಿದ್ನಲ್ಲ ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೇನಾದರೂ ಸೌತೆಕಾಯಿ ಬೇಡ ಅಂದರೆ ಬೂದ್ ಕುಂಬಳಕಾಯಿ ಬರುತ್ತಲ್ಲ, ಸೊ ಅದರಲ್ಲೂ ಸಹ ನೀವು ಮಾಡ್ಕೋಬೋದು. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ನೋಡಿ. ಸೊ ಇವಾಗ ಇದನ್ನು ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಂಡು ಮೊಸರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರು ಏನು ಹಾಕಕ್ಕೆ ಹೋಗ್ಬಾರ್ದು, ಹಾಗೆ ಗಟ್ಟಿಯಾಗಿರಬೇಕು. ಅವಾಗೇ ನಿಮಗೆ ಅನ್ನದ ಜೊತೆಗೆ ತಿನ್ನೋಕ್ಕೆ ಆ ರುಚಿ ಗೊತ್ತಾಗೋದು. ಸೊ ಈ ಥರ ಒಂದು ರೆಸಿಪಿನ ನೀವು ನಾರ್ಮಲ್ ಮನೇಲಿದ್ದಾಗೂ ಸಹ ಮಾಡ್ಕೋಬೋದು. ಏನಾದರೂ ಹಬ್ಬಗಳಲ್ಲಿ ಫಂಕ್ಷನ್ ಟೈಮಲ್ಲಿ ಕೂಡ ನೀವು ಒಂದು ಡಿಶ್ ಆಗಿ ಮಾಡ್ಕೊಬೋದು, ಸೈಡ್ ಡಿಶ್ ಆಗಿ. ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನೂ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅಷ್ಟೇ ಇದಕ್ಕೆ ಒಗ್ಗರಣೆ. ಬೇಕು ಅಂದರೆ ಇಂಗು ಸಹ ಹಾಕೋಬೋದು, ನಾನು ಇಂಗು ಹಾಕಿಲ್ಲ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ಒಗ್ಗರಣೆನ ಡೈರೆಕ್ಟಾಗಿ ಬಿಸಿ ಇರೋವಾಗೇ ಹಾಕ್ಕೊಳ್ಳಿ. ಆವಾಗ ನಿಮಗೆ ಒಗ್ಗರಣೆ ಫ್ಲೇವರ್ ಆಗೇ ಇರುತ್ತೆ. ಮತ್ತು ಇದನ್ನು ಒಂದು ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ರೈಸ್ ಜೊತೆಗೆ ತಿನ್ನೋದಾದರೆ ಇದ್ರ ಜೊತೆಗೆ ಸೈಡ್ ಡಿಶ್ ಏನೇ ರೀತಿ ಪಲ್ಯ ಇಟ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಕಳೇನಾದರೂ ಮೊಸರು ಇಷ್ಟಪಡೋದಾದರೆ ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳಿ, ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಸೊ ನೀವು ಸಹ ಇದೇ ರೀತಿ ಮಾಡಿಬಿಟ್ಟು ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗಲೇ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.